ರಾಮದುರ್ಗ ತಾಲೂಕಿನ ಬುದ್ನಿ ಕುರ್ದ್ ಗ್ರಾಮದ ಶ್ರೀ ಚಕ್ರವರ್ತಿ ಸದಾಶಿವ ಮುತ್ಯ ಅವರ ಕಾಲಜ್ಞಾನ ಸಾರಿದ ರವೀಂದ್ರ ಮುತ್ಯ ಅವರು 4000 ವರ್ಷದ ಹಿಂದೆ ಚಿಕ್ಕಪ್ಪಯ್ಯ ಮುತ್ಯ ಬರೆದಿಟ್ಟ ಕಾಲಜ್ಞಾನ ಆಳುವ ಪ್ರಭುಗಳಿಗೆ ಮಸನವಾದಿತೆ, ನಾಡು ನಾಡಿಗೆ ಮಳೆಯಾದಿತು, ದೇಶ ದೇಶಕ್ಕೆ ಸುಖ ಸಿಗುತ್ತೆ, ಮಳೆ ಬೆಳೆ ಮಧ್ಯಮವಾದಿತು, ಮಹಾವಾಯು ಬೀಸಿತೆ, ಈ ಬಾರಿ ಹೈನುಗಾರಿಕೆ ಹೆಚ್ಚಾಗುತ್ತದೆ ಎಂದು ಭವಿಷ್ಯ ನುಡಿದರು. ಜನರಿಗೆ ಒಳ್ಳೆಯದಾಕತಿ, ದೇಶ ದೇಶಕ್ಕೆ ಸುಖ ಸಿಕ್ಕೈತಿ. ಅದೇ ಆ ಸಂವತ್ಸರದೊಳಗನೆ ಮಳೆ ಬೆಳೆ ಮಧ್ಯಮ ಆದೈತೆ, ಮಹಾವಾಯು ಬೀಸೈತೆ. ವಾಯು ಬೇರೆ, ಮಹಾವಾಯು ಅಂತಂದ್ರ ಅಗಾಧವಾದ ವಾಯುದೇವ ಮುನಿಸ್ಕೊಂಡಾಗ ಮಹಾವಾಯು ಬೀಸೈತೆ. ಆ ಚಂದ್ರಗಿರಿ ದೇವಿ ಕುಪಿತಳಾದಾಗ, ಧರ್ಮ ಅಧರ್ಮ ಆದಾಗ, ಕುಪಿತಳಾದಾಗ, ಸಿಟ್ಟಾದಾಗ ಮಹಾವಾಯು ಬೀಸೈತೆ. ಜಗತ್ತಿಗೆ ಮಹಾ ಅರಿಷ್ಟ ಐತಿ. ಭಾದ್ರಪದ ಮಾಸದೊಳಗ ಜಗತ್ತಿನ ಜನರಿಗೆ ಸುಖ ಇಲ್ಲ. ಧಾನ್ಯಗಳು, ರಸವರ್ಗಗಳು ಧಾರಣಿ ಒಂದು ಲೆಕ್ಕಕ್ಕೆ ಐತಂತಂದ್ರು ಮುಂದ ಮಾಘ ಪುಷ್ಯ ಮಾಘ ಫಾಲ್ಗುಣದೊಳಗ ಮಂದಾದೈತಿ, ಧಾರಣಿ ಮಂದಾದೈತಿ. ಮತ್ತು ದನ ಕರುಗಳು ಹಿಡ್ಕೊಂಡ 4 ಪಾದದ ಪಶುಗಳೇನದವಲ್ಲ ಲಯ ಆದೈತೆ. ಈ ಸಲ ಹೈನುಗಾರಿಕೆ ಹೆಚ್ಚಾದೈತೆ. ಅದಕ್ಕೆ ನಮ್ಮಲ್ಲಿ ಶಾಂತಿ ಸಮಾಧಾನ ಅನ್ನೋದು ಬೇಕು. ಮೊದಲ ಅದಕ್ಕೆ ವಾಸ ಬಬಲಾದಿ ಬಿಲ ಡೊಂಕ ಹೊಳೆಯಲ್ಲಿ ಬೇರೆ ಮೇಲಂದವ್ರ ಹಲ್ಲ ಮುಡ್ದಾಳ ಕಾಯಿ. ಅದಕ್ಕೆ ನೀ ಅಂತಂದ್ರ ಅವ್ರ ಪಾದದ ಆಶೀರ್ವಾದ ಸಿಕ್ಕಿತ್ತು. ಅದಕ್ಕೆ ಅಪ್ಪವರು ಸದಾಶಿವಪ್ಪನವ್ರು ಅಪ್ಪವ್ರು ಎಲ್ಲೆಲ್ಲ ಪಾದವನ್ನು ಇಟ್ಟಾರಲ್ಲ, ಎಲ್ಲೆಲ್ಲ ಆ ಪಾದ ಗ್ರಾಮದೊಳಗೆ ಪಾದ ಇಟ್ಟು ಹೋಗ್ಯಾರಲ್ಲ ಇವತ್ತಿಗೆ. ಅದಕ್ಕೆ ಶ್ರೀ ಗುರುವಿನ ಚರಣದೊಳಗೆ ಸಕಲ ತೀರ್ಥ ಕ್ಷೇತ್ರಗಳು ಅಡಿಗೆ ಅವತ್ತು ಹೇಳ್ತಾರೆ. ಅವ್ರು 10 ನಿಮಿಷ ಇರ್ಲಿ, 1 ದಿವಸ ಇರ್ಲಿ, ಅವ್ರು ಎಲ್ಲಿ ಪಾದ ಇಟ್ಟಾರಲ್ಲ ಆ ಸ್ಥಾನ, ಆ ದೇಶ, ಆ ಗ್ರಾಮ ಪವಿತ್ರ ಆಗೈತೆ. ಇವೆಲ್ಲ ಭೂಮಿ ಏನು ಈ ಗ್ರಾಮಗಳು, ಈ ಸುತ್ತಮುತ್ತ ನಮ್ಮ ಈ ಭಾಗ ಏನೈತಲ್ಲ, ಅಪ್ಪ ಅವ್ರು ಹೆಜ್ಜಿಟ್ಟಂತ ಜಾಗಗಳು ಇವೆಲ್ಲ ಅಂತ್ಯಂತ ಮಹತ್ವರಲ್ಲ. 3 ಲೋಕದ ಗಂಡ, 3 ಲೋಕದ ಸ್ವಾಮಿ, ಶ್ರೇಷ್ಠವಾದಂತ ಬಬಲಾದಿ ಅವ್ರು ಎಲ್ಲೆಲ್ಲ ಪಾದಿಟ್ಟಾರಲ್ಲ ಆ ಪರಂಪರೆ ಬೆಳೆದೈತಿ. ಆ ಪರಂಪರೆ ಎಲ್ಲಿ ಪಾದ್ರ ಬಬಲಾದಿ ದೂರ ಆತಂದ್ರೆ ನಾ ಇಲ್ಲಿ ಅದನ್ನ ತಿಳ್ಕೋರ್ ಮಕ್ಕಳ ಅಂತ ಹೇಳಿ ಅಪ್ಪಣೆ ಕೊಟ್ಟಾರಪ್ಪ. ಅದಕ್ಕೆ ಅವರಿಟ್ಟಂತ ಪಾದದ ಆ ಮಣ್ಣು ಸಹ ಪವಿತ್ರವಾದತ್ತ. ಆ ಪಾದದ ಮಣ್ಣಿಗೂ ಸಹ ನಾವು ಅದು ಬಂಗಾರ ಇದ್ದಂಗ. ಅದಕ್ಕೆ ಮಾನವ ಜನ್ಮ ಬಹಳ ಅಪರೂಪ ಐತಿ. ಇದನ್ನ ಜಗತ್ತಿಗೆ ಸ್ಪಷ್ಟವಾಗಿ ಕಾಲಜ್ಞಾನದ ಮುಖಾಂತರ 400 ವರ್ಷದಿಂದ ಬರೆದಿಟ್ಟಂತ ವಾಕ್ಯಗಳು, ಚಿಕ್ಕಪ್ಪಯ್ಯನವರು ಅಪ್ಪವರು ಏನು ಬರೆದಿಟ್ಟಂತ ವಾಕ್ಯ ಇವತ್ತ ನೇಮಾದಿಗಳ ಪ್ರಕಾರ ಅಪ್ಪವರು ಏನ ಮಾಡಿಟ್ಟಾರಲ್ಲ ಶ್ರೀ ಗುರುಚಕ್ರ ಸದಾಶಿವ, ಆ ಪರಂಪರೆ ಮುಖಾಂತರ ಅಪ್ಪವ್ರೇನು ಅಪ್ಪಣೆ ಕೂಡ ಅವ್ರು ಹೇಳಿದ ಪ್ರಕಾರ ಪರಂಪರೆ ಪ್ರಕಾರ ಇದೆಲ್ಲ ನಡೆದೈತಿ. ಅದಕ್ಕೆ ಜಗತ್ತಿನ ಜನರಿಗೆ ದಿನಮಾನ ಎಂತಾವ್ ಬರ್ತಾವಂತಂದ್ರ ಇವತ್ತಿನ ದಿವಸ ಒಳ್ಳೇದ, ಮುಂದಿನ ದಿನಮಾನ ಸುಮಾರು ಬರ್ತಾವ, ಒಳ್ಳೇದಂಕರ ಬರುವುದಿಲ್ಲ. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಬಹಳ ವಿಚಾರ ಮಾಡಿ ಹೆಜ್ಜೆ ಇಡಬೇಕು, ಅಂದ್ರೆ ಸುಖ ಸಿಗುತ್ತೆ. ಅದಕ್ಕೆ ಹೆಜ್ಜೆ ಗುರುನಾಥನ ಪಾದ, ದೇವಿಯ ಪಾದ ಒಂದು ಕ್ಷಣ ಸ್ಮರಣೆ ಮಾಡಿದ್ರು ಹಾದಿ ತೋರಿಸ್ತಾರ. ಅದಕ್ಕೆ ಏನೈತಲ್ಲ, ಲೋಕದ ಜನರಿಗೆ ಸುಖ ಆದೈತಿ, ಒಳ್ಳೇದಾದೈತಿ, ದೇಶ ದೇಶಕ್ಕೆ ಸುಖ ಆದೈತಿ. ಮಳೆ ಬೆಳೆ ಅದೇ ಆ ಸಂಸ್ಥರು ಮಳೆ ಬೆಳೆ ಮಧ್ಯಮ ಆಕತಿ. ಮತ್ತು ಆಳುವಂತ ಪ್ರಭುಗಳಿಗೆ ಮಸನವಾದೀತೆ. ಅದಕ್ಕೆ ಧರ್ಮದಿಂದ ಹೋದ್ರೆ ಅಪ್ಪನೆಂದ್ರೆ ಅಪ್ಪ ಕೊಡು ಜಗವೆಲ್ಲ ಶಪ್ಪಿಸಮವು. ಅದಕ್ಕೆ ಅವ್ರ ಪಾದ ಹಿಡ್ಕೊಂಡು ಹೋದ್ರ ಸುಖ ಸಿಗತತಿ. ಅದಕ್ಕೆ ಗಟ್ಟಿ ಬೀಜವ 1000 ಗಾವದ ದೂರ ಐತಂದ್ರು
ಗಟ್ಟಿ ಬೀಜವತ್ತ ಅಷ್ಟು ದೂರ ಕೈ ಹಾಕೋರು ಗಟ್ಟಿ ಬೀಜವತ್ತ ಮುಟ್ಟೆ ಕಾಯ್ತಾನೆ ಜೋಳ ಹಾಕ್ಬೇಕು. ಅದಕ್ಕೆ ಗಟ್ಟಿ ಬೀಜ ಹಾಕ್ಬೇಕಾದ್ರೆ ಧರ್ಮದಿಂದ ಹೋರಿ. ಧರ್ಮದಿಂದ ಜಗತ್ತಿ ಸುಖ ಸಿಗ್ತದೆ. ಅದಕ್ಕೆ ಶಾಂತಿ, ಸಮಾಧಾನ, ದಾನ, ಧರ್ಮ, ಪರೋಪಕಾರ ಹಂಗ ಹಿಡ್ಕೊಂಡು ಮುಂಗ ಹಿಡ್ಕೊಂಡು ಕಡಿನ ತುದಿಂತ ಅಷ್ಟು ನಿಂತಷ್ಟ ನಿಮ್ಗೆ ನೀಗಿದಷ್ಟ ಸಹಾಯ ಮಾಡಿ, ಸಹಕಾರ ಮಾಡ್ರಿ. ನೀಗಲಾರ್ದವ್ರಿಗೆ ಒಳ್ಳೇದನ್ನ ಮಾಡ್ರಿ. ಅದಕ್ಕೆ ಕರ್ಮದ ಬಣವಿಗೆ ಧರ್ಮದ ಕಡ್ಡಿ ತಗೊಂಡ್ಬರ್ತಾನೆ. ಕರ್ಮದ ಬಣವೆ ಅಂದ್ರೆ ಪಾಪದ ರಾಶಿಗೆ ಧರ್ಮ ಅನ್ನುವಂಥ ಬೆಂಕಿ ಕಡ್ಡಿ ತಗೊಂಡ್ಬರ್ತಾನೆ. ಎಚ್ಚರದಾಗಿರ ಅಂತ ಹೇಳ್ತಾರಪ್ಪ. ಅದಕ್ಕೆ ಬಹಳ ಮಾನವ ಜನ್ಮ ಬಹಳ ಅಪರೂಪ ಐತಿ. ಇದನ್ನ ಅಪ್ಪ ಅವರು ಬರೆದಿಟ್ಟಂತ ಮಾನವ ಕುಲಕ್ಕೆ ಜಗತ್ತಿಗೆ ದೊಡ್ಡ ಕೊಡುಗೆ ಕೊಟ್ಟು ಹೋಗ್ಯಾರ. ಅದಕ್ಕೆ ಎಂದ ಬರ್ತಾನಂದ್ರೆ ದಂಡ ನಾಯಕ ಚೆನ್ನನ್ನ ಬರುವಾಗ ಜಗವೆಲ್ಲ ತನ್ನಗನ್ನ. ಅದಕ್ಕೆ ಹಸುರು ನಾಮದ ಒಡೆಯ ಹರುಷಾಗಿ ಬರುವಾಗ ಇವರಿಬ್ಬರು ಬರುವಾಗ ಜಗತ್ತಿಗೆ 21 ಕಾಲಜ್ಞಾನ ಸೂಚನೆ ಕಡಿ ಆಟಕ್ಕೆ ಚಂದ್ರ ಧರಣು ಧರೆಗೆ ಬರುವಾಗ ಜಗವೆಲ್ಲ ತನ್ನಗನ್ನ. ಅದಕ್ಕೆ ಈ ವರ್ಷ ಅದೆಲ್ಲ ಇನ್ನೂ ಮುಂದೆ ಐತದ. ಅದಕ್ಕೆ ಈ ವರ್ಷ 7ನೇ ಮಳಿ 8ನೇ ಬೆಳೆ ಇರ್ಲಿ. ಸುನಾಮ ಸಂವತ್ಸರ ನಾಡು ನಾಡಿಗೆ ಕನ್ನಡ ನಾಡಾಗಲಿ, ತಮಿಳುನಾಡಾಗಲಿ, ಮರಾಠನಾಗಲಿ ಯಾವುದೇ ಭಾಷೆಗಳು ನಾಡದಾವಂತಂದ್ರು ನಾಡು ನಾಡಿಗೆ ಮಳೆ ಆದೀತಿ, ಬೆಳೆ ಆದೀತಿ. ಜಗತ್ತಿನ ಜನರಿಗೆ, ಲೋಕದ ಜನರಿಗೆ ಒಳ್ಳೇದಾದೈತೆ, ಶಾಂತಿ ಸಿಕ್ಕಿದೆ. ದೇಶ ದೇಶಕ್ಕ ಸುಖ ಸಿಕ್ಕಿದೆ. ಅದೇ ಆ ಸಂವತ್ಸರದೊಳಗನ ವಿಶ್ವಾವಸು ನಾಮ ಸಂವತ್ಸರದೊಳಗನ ಮಳೆ ಬೆಳೆ ಮಧ್ಯಮ ಆದೈತಿ. ಹೈನುಗಾರಿಕೆ ಏನೈತಲ್ಲ ಈ ವರ್ಷ ಹೆಚ್ಚಾದೈತಿ. ಆದ್ರೂ ಪಶುಗಳು ಲಯ ಅದಾವ. ದನಕರುಳು ಆಗ್ಬೋದು, ಕುದುರೆ ಆಗಲಿ, ಯಾವುದೇ 4 ಕಾಲಿನ ಪ್ರಾಣಿಗಳು ಪಶುಗಳು ಏನದಾವಲ್ಲ ಲಯ ಆದಾವ. ಆದ್ರೂ ಶಾಂತಿ, ಸಮಾಧಾನ, ಸಮುದ್ರತ ಇದ್ದಂಗ. ಭಾದ್ರಪದ ಮಾಸದೊಳಗ ಜಗತ್ತಿಗೆ ಸುಖ ಇಲ್ಲ. ಲೋಕಕ್ಕೆ ಮಹಾರೆಷ್ಟ ಐತಿ, ಮಹಾವಾಯು ಬೀಸೈತಿ. ನನ್ನವರು ತಮ್ಮವರು ಅನ್ನುವಂಥ ಭಾವ ಇತ್ತಂತಂದ್ರ ಜಗತ್ತಿಗೆ ಪ್ರೀತಿ ಸಿಕ್ಕಿತ್ತು. ಅರಿವಿನ ಜನ್ಮ ಇದ್ದಾಗ ಎಲ್ಲಾರು ಒಂದನ್ನುವಂಥ ಭಾವದಿಂದ ಸುಖ ಸಿಕ್ಕಿತ್ತು. ಧಾನ್ಯಗಳು, ರಸವರ್ಗಗಳು ಧಾರಣೆ ಆಗೇತಂದ್ರು ಪುಷ್ಯ ಮಾಘ ಪಾಲ್ಗುಣದಲ್ಲಿ ಧಾರಣಿ ಮಂತಾತಿತ್ತು. ಲೋಕಕ್ಕೆ ಮಹಾರೆಷ್ಟ ಐತೆ. ಆದ್ರೂ ಆಳುವಂತ ಪ್ರಭುಗಳಿಗೆ ಏನೈತಲ್ಲ ಮಸನ ಆದೈತಿ. ಅದಕ್ಕೆ ಯಾರೇ ಇರಲಿ, ಬಡವರಿರ್ಲಿ, ಶ್ರೀಮಂತರಿರ್ಲಿ, ಪ್ರಭುಗಳಿರ್ಲಿ, ಯಾರೇ ಇರಲಿ, ಧರ್ಮದಿಂದ ಹೋದ್ರ ಜಗತ್ತಿಗೆ ಜಯ ಸಿಗ್ತದೆ. ಅಧರ್ಮದಿಂದ ಹೋದ್ರ ಕಷ್ಟಗಳು ಒದಗ್ತಾವ. ಅದಕ್ಕೆ ಧರ್ಮದಿಂದ ಹೋರಿ, ಸುಖತೆ ಗುರುನಾಥ ಹಾಕಿ ಕೊಟ್ಟಂತ ದಾರಿ ಒಳಗೆ ಹೋರಿ. ಆ ದೇವಿ, ಚಂದ್ರಗಿರಿ ದೇವಿ ತೋರಿಸಿದಂತ ಹಾದಿ ಒಳಗೆ ಹೋರಿ, ಜಗತ್ತಿಗೆ ಸುಖ ಸಿಗ್ತದೆ. ಅದಕ್ಕೆ ನಾನು ತೆಗೆದಿಟ್ಟ ನೀ ಅನ್ನುವಂಥ ಭಾವದ ಹೋದ್ರೆ ಅಂದ್ರೆ ಅವ್ರು ಹೆಜ್ಜೆ ದಾರಿ ತೋರಿಸ್ತಾರ, ಅವ್ರು ಹಿಂದಿರ್ತಾರ. ಅದಕ್ಕೆ ದಾನ, ಧರ್ಮ, ಪರೋಪಕಾರ ಮೊದಲು ಮನುಷ್ಯ ಜನ್ಮದ ಬಂದಿವಿ ಅಂತಂದ್ರೆ ದಾನ, ಧರ್ಮ, ಪರೋಪಕಾರ ಹಂಗ ಹಿಡ್ಕೊಂಡು ಮುಂಗಡ ಕಡೆಯಿಂದ ತುದಿಯಿಂದ ಎಷ್ಟು ನಿಂತಷ್ಟು ಮಾಡ್ರಿ. ನೀಗ್ಲಿಕ್ಕೆ ಅಂದ್ರೆ ಮುಂದಿನ ಮನೆ ತೋರಿಸ್ರಿ, ಅದು ಒಂದು ಪುಣ್ಯನ. ನಾ ಹೆಚ್ಚು ನೀ ಹೆಚ್ಚು ಅಂತ ತೆಗೆದು ಬಗೆಯಿರೋದನ್ನ. ನೀ ನಮ್ಮವಂತಂದ್ರೆ ಅದ ದೊಡ್ಡ ವಸ್ತು ಆಕತಿ, ದೊಡ್ಡ ಆಸ್ತಿ ಸಿಗುತ್ತೆ. ಎಲ್ಲರೂ ನಾವನ್ನುವಂಥ ಭಾವ ಇತ್ತಂದ್ರೆ ಅದಕ್ಕೆ ಅರಿವಿನ ಜನ್ಮ ಐತಿದ. ಅದಕ್ಕೆ ಕಡಿ ಮೊದಲಾದೀತು, ಕರ್ಮವು ಹೆಚ್ಚಿತು, ಧರ್ಮ ಬಿಡಬೇಡರನ್ನ ನಿಮ್ಮ ವರ್ಮವ ಕೇಳುವಂಥ
ಹೊಸ್ತಾದಿ ಬರ್ತಾ ನಿರ್ಮಲವಾಗಿರ್ಬೇಕ. ಅದಕ್ಕಿಂತ ಮುಂದದ ಐತ ಲೆಕ್ಕೆಲ್ಲ ಅಪ್ಪ ಅವ್ರು ಬರೋ ಕಾಲಕ್ಕೆ ಏನ ಕಾಲಗತ್ತ 21 ಕಾಲಜ್ಞಾನ ಸೂಚನೆ ಏನಾಕವ ಆ ಲೆಕ್ಕಕ್ಕೆ ಅವರು ಇಬ್ರು ಕೂಡ ಬರ್ತಾರ, ಲೆಕ್ಕ ಕೇಳ್ತಾರ. ಅದಕ್ಕೆ ಅರಿವು ಇರಲಿ, ಅರಿವಿನ ಜಲ್ಬೇದ. ಅದಕ್ಕೆ ಈ ವರ್ಷ 7ನೇ ಮಳೆ 8ನೇ ಬೆಳೆ